ಸೈಡ್ ಬನ್ನಿ ಸರ್, ನಿಮ್ಮ ಗೆಲುವಿಗೆ ಏನು ಕಾರಣ, ಯಾರು ಏನು? ನಮ್ಮ ತಾಲೂಕಿನ ಎಲ್ಲ ಕೃಷಿ ಪತ್ತಿನ ಸಹಕಾರ ಸದಸ್ಯರುಗಳು ನನಗೆ ಆಶೀರ್ವಾದ ಮಾಡಿ ನನಗೆ ಗೆಲ್ಲಿಸಿದ್ದಾರೆ. ಅವರಿಗೆ ನಾನು ಮೊದಲನೇ ಅಭಿನಂದನೆಗಳನ್ನ ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸನ್ಮಾನ್ಯ ಚಲುವರಾಯ ಸ್ವಾಮಿ ನಾಯಕತ್ವವನ್ನು ಒಪ್ಪಿ ನನಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಿದಂಥ ಚಲುವರಾಯ ಸ್ವಾಮಿಗಳು ಮತ್ತು ಈ ತಾಲೂಕಿನ ಜಿಲ್ಲೆಯ ಎಲ್ಲ ಶಾಸಕರುಗಳು, ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ಕೂಡ, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರುಗಳು, ತಾಲೂಕಿನ ಎಲ್ಲ ಕಾರ್ಯಕರ್ತರು ಸುಮಾರು 6 ತಿಂಗಳಿಂದ ಈ ತಾಲೂಕಿನಲ್ಲೇ ಕಾಂಗ್ರೆಸ್ ಇಲ್ಲದ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಪತ್ತಿನ ಸಹಕಾರ ಸಂಘ ಕಾಂಗ್ರೆಸ್ ಪಕ್ಷದ ಸೊಸೈಟಿಗಳಿದ್ದವರು ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ನನ್ನ ಗೆಲುವಿಗೆ ಅತಿ ಹೆಚ್ಚು ಶ್ರಮವನ್ನು ವಹಿಸಿದಂಥ ತಾಲೂಕಿನ ಡಾಲ್ ರವಿಯವರು ಮತ್ತು ಹರೀಶ್ ರವರು ಅತಿ ಹೆಚ್ಚಿನ ಶ್ರಮ ವಹಿಸಿ ನನ್ನ ಗೆಲುವಿಗೆ ಕಾರಣಕರ್ತರು. ಫಲಿತಾಂಶ ಪ್ರಕಟ ಆಗಲಿಕ್ಕೆ ಕೋರ್ಟ್ನ ಆದೇಶದಿಂದ ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಸರ್ ಹಂಗೆ ತಿನ್ಸಿ ಸರ್ ಸ್ವೀಟು ಜಿಲ್ಲಾಧ್ಯಕ್ಷರು ನೀವು ಮಾತಾಡೋದು. ಇವತ್ತು ನಮ್ಮ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆಯ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಪ್ರಮಾಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸಹಕಾರ ಬ್ಯಾಂಕಿನಲ್ಲಿ ಇಷ್ಟೊಂದು ನಿರ್ದೇಶಕರನ್ನ ಪಡೆದಿರಲಿಲ್ಲ. ಪ್ರಪ್ರಥಮ ಬಾರಿಗೆ 12 ಸ್ಥಾನದಲ್ಲಿ 11 ಸ್ಥಾನ ಗೆಲ್ಲೋದ್ರ ಮೂಲಕ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯ ಸ್ವಾಮಿಯವರ ನಾಯಕತ್ವದಲ್ಲಿ ನಮ್ಮೆಲ್ಲ ಶಾಸಕರಾದ ರವಿಕುಮಾರ್ ಅವರು, ಉದಯಗೌಡರು, ನರೇಂದ್ರ ಸ್ವಾಮಿಯವರು, ಬಾಬು ಬಂಡಿ ಸಿದ್ದೇಗೌಡರು, ದರ್ಶನ್ ಪುಟ್ಟಣ್ಣಯ್ಯನವರು, ದಿನೇಶ್ ಗುಳಿಗೌಡರು, ಮಧು ಮಾದೇಗೌಡರು ಎಲ್ಲರ ನಾಯಕತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಒಗ್ಗಟ್ಟಿನಿಂದ ಒಮ್ಮತದಿಂದ ಹೋರಾಟ ಮಾಡಿ ಇವತ್ತು ಅತ್ಯಂತ ಅಭೂತಪೂರ್ವವಾದ ಗೆಲುವನ್ನು ದಾಖಲಿಸಿದ್ದೀವಿ. 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಪಕ್ಷ. ಈ ಎಲ್ಲ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಸಹಕಾರಿ ಬಂಧುಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಅರ್ಪಿಸ್ತಾ ಇದ್ದೀವಿ. ಈ ಗೆಲುವು ಶಾಶ್ವತವಾಗಿರ್ತದೆ. ಮುಂದಿನ ಸಾರ್ವತ್ರಿಕ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ದಿಕ್ಸೂಚಿ ಎಲ್ಲ ಸಹಕಾರಿ ಬಂಧುಗಳು ನಮ್ಮ ಈ ನೂತನ ಆಡಳಿತ ಮಂಡಳಿಯನ್ನು ಆಶೀರ್ವಾದ ಮಾಡಬೇಕು. ಅತ್ಯುತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕ
ಮಂಡ್ಯ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಈ ಎಲ್ಲ ಗೆಲುವಿನ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರಿಗೆ ಈ ಗೆಲುವನ್ನು ಅರ್ಪಿಸ್ತೀವಿ. ನಮ್ಮೆಲ್ಲ ಕಾರ್ಯಕರ್ತರುಗಳು, ಮುಖಂಡಗಳ ಒಗ್ಗಟ್ಟಿನ ಹೋರಾಟ ಮಾಡೋದ್ರ ಫಲ ಇದು. ಈ ಚುನಾವಣೆಯ ದಿಕ್ಸೂಚಿ ಮುಂದಿನ ಚುನಾವಣೆಗಳನ್ನು ಕೂಡ ನಾವು ಇದೇ ರೀತಿಯ ಜಯವನ್ನು ನಮ್ಮೆಲ್ಲರ ಕಾರ್ಯಕರ್ತರ ನಾಯಕರ ಆಶೀರ್ವಾದದಿಂದ ದಾಖಲು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ನಾಯಕರಾದ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಂತ ಚಲುವರಾಯಸ್ವಾಮಿ ಅವರು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಡೆದಂಥ ಚುನಾವಣೆ ಫಲಿತಾಂಶ ಇದು ಗೆಲುವು ತಂದುಕೊಟ್ಟಿದೆ. ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಈ ಗೆಲುವು ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ಏನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ ತಲುಪುವಂಥ ಗೆಲುವಾಗಿದೆ. ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ಸಲ್ಲಿ ಬಹಳ ಭದ್ರವಾದ ತಳಪಾಯವನ್ನು ಹೂಡಿದೆ. ಇನ್ನು ಮುಂದಿನ ಎಲ್ಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಗೆಲುವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಸಂದೇಶವನ್ನು ಕಾರ್ಯಕರ್ತರುಗಳು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.